2016 2017 ಇನ್ಸಿಡೆಂಟ್ ಹೊಳ್ಳಿ ಹಾಕೈತೆ ಅನ್ಸಾಕತ್ತೆ ನನಗೆ. ಅದಕ್ಕಪ್ಪ ಅಂತಂದ್ರೆ ಮೊನ್ನೆ ನೀವು ನೋಡಿದರೆ CSK ಮ್ಯಾಚ್ ಇತ್ತು ರವಿವಾರ. CSK ವರ್ಸಸ್ MI ಇತ್ತು. ಇಲ್ಲಿ ನಮ್ಮ ಋತುರಾಜ್ ಗಾಯಕ್ವಾಡ ಕ್ಯಾಪ್ಟನ್ ಬೈ ಮತ್ತು ಯಾರೋ ಒಬ್ಬ ಬಾಲರ್ ಅವ್ರ ಹೆಸರು ಗೊತ್ತಿಲ್ಲ, ಅವರಿಬ್ಬರು ಏನೋ ನಡೆಸ್ಯಾರತ್ ಹೇಳಿದ್ರು. ಒಬ್ರೊಬ್ರು ಹೇಳ್ತಾರೆ ಫಿಕ್ಸಿಂಗ್ ಆಗ್ಯದ ಅಂತ ಹೇಳಿ, ಬಾಲ್ ಟ್ಯಾಂಪ್ರಿಂಗ್ ಅಂತ ಏನೋ ಹತ್ತಾರತ್ತ ಅದಕ್ಕೆ ಅದು ಆಗ್ಯದ ಅಂತ ಹೇಳಿ. ಮತ್ತು CSK ಲವರ್ಸ್ ಏನು ಹೇಳ್ತಾರೆ, ಇಲ್ಲ ಅದು ಏನೋ ಕೊಟ್ಟಾನವ ಕೈಯಾಗ ಗ್ಲೌಸ್ ಏನೋ ಕೊಟ್ಟಾರ ಅಂತ ಹೇಳ್ತಾರೆ. ನ್ಯೂಸಲ್ಲಂತರೂ ಕೂತೇ ಬಿಟ್ಟಾರೆ ಫಿಕ್ಸಿಂಗ್ ಆಗೈತಿ ಬ್ಯಾನ್ ಮಾಡಿಸ್ರಿ ಮತ್ತಿನ್ನ 2 ವರ್ಷ ಅಂತ ಹೇಳಿ. ಬ್ಯಾನ್ ಮಾಡಿಸಿದ್ರೆ ಪರವಾಗಿಲ್ಲ, ನಮಗೇನು ನಡೀತೈತೆ, ನಾವು RCB ಲವರ್ಸ್ ಅದೀವಿ. ಆದ್ರೆ ಏನೋ ಸುಳ್ಳು ಏನೇನೇ ಹೋಗೋದು ಹೊಂಟಾವ ನ್ಯೂಸ್ದಾಗಂತೂ, ಅವಕ್ಕಂತೂ ಬುದ್ಧಿ ಇಲ್ಲ. ಏನು ಖರೆ ಐತಿ ಏನೋ ಮಟ್ಟ ಗೊತ್ತಾಗಿಲ್ಲ. ಅವರು ಟೀಮ್ದವರು ಏನೋ ಹೊಯ್ಕೊಳ್ಳವಲ್ರು, ಇವರು ಯಾರು BCCI ಅನ್ನೋರು ಏನೂ ಹೇಳವಲ್ಲ. ಮತ್ತು ಅವು ಬಾಲರ್ಸ್ ಹಾಕಿದವನು ಏನು ಹೇಳವಲ್ಲ. ಋತುರಾಜ್ ಗಾಯಕ್ವಾಡ್ ಏನು ಹೇಳಿದ ಅದು ಹೇಳವಲ್ಲ. ಒಬ್ರವ್ರು ಹೇಳ್ತಾರೆ ಅದು ಏನೋ ಗ್ಲೌಸ್ ಕೊಟ್ಟಾನ ಕೈಯಾಗ ಅಂತ ಹೇಳ್ತಾರೆ. ಅದು ಲವರ್ಸ್ ಇರ್ತಾರಲ್ಲ ಅವ್ರು RCB ಇದು CSK ಲವರ್ಸ್ ಅವ್ರು ಹೇಳ್ತಾರೆ. ಆದ್ರೆ ಏನರ 2016 17 ಏನರ ಅದು ಇವೆಂಟ್ ಹೊಳ್ಳಿ ಆಯ್ತೈತಿ, ಮಜಾನೇ ಬರ್ತೈತಿ. ಅದಕ್ಕಪ್ಪ ಅಂದ್ರೆ ಮತ್ತೆ ಇನ್ನೊಂದು 2 ಶೆಲ್ರ ಹೊಕ್ಕದದು ಮತ್ತು 4 ವರ್ಷ ಕಾಡ್ಸಕ್ಕೆ ಬರ್ತೈತಿ. 4 ವರ್ಷ ಎಲ್ಲಿ ಹೊಯ್ಕೊತ ಹೋಗಿದ್ರು ಅಂತ ಹೇಳಿ ಮಜಾ ಬರ್ತದೆ. ಆದ್ರೆ ಸುಳ್ಳು ಏನಾರ ಎಬಸ್ಬೇಡ್ರಿ. ಹಂಗಾಗೈತಿ ಫಿಕ್ಸಿಂಗ್ ಆಗೈತಿ ಮತ್ತು ಬ್ಯಾನ್ ಮಾಡಿಸ್ರಿ ಅಂತ ಹೇಳಿ. ಖರೆ ಏನಿರ್ತೈತೆ ಅದು ಹೇಳ್ಬಿಡ್ರಿ. ಬ್ಯಾನ್ ಆದ್ರೆ ಚಲೋ.